ಬೆಂಗಳೂರಿನ ನಾಗಸಂದ್ರ ಮೆಟ್ರೋ ಸ್ಟೇಷನ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಮೆಟ್ರೋ ಸ್ಟೇಷನ್ ನ ಸೈನ್ ಬೋರ್ಡ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಹೊತ್ತಿ ಉರಿದಿರುವಂತದ್ದು ಸೈನ್ ಬೋರ್ಡ್. ಕೆಲ ಕಾಲ ಆತಂಕ ಸೃಷ್ಟಿಯಾಗಿದೆ. ಬೆಂಗಳೂರಿನ ನಾಗಸಂದ್ರ ಮೆಟ್ರೋ ಸ್ಟೇಷನ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಮೆಟ್ರೋ ಸ್ಟೇಷನ್ ನ ಸೈನ್ ಬೋರ್ಡ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಹೊತ್ತಿ ಉರಿದಿದೆ ಸೈನ್ ಬೋರ್ಡ್. ಕೆಲ ಕಾಲ ಆ ದೃಶ್ಯ ನೋಡುವಂತಹ ಸಂದರ್ಭದಲ್ಲಿ ಅಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ನಿಮಗೆ ತೋರಿಸ್ತಾ ಇದ್ದೀನಿ. ಸೈನ್ ಬೋರ್ಡ್ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ದನ್ನ, ಬೆಂಕಿ ಕಾಣಿಸ್ಕೊಳ್ತಿದ್ದ ಹಾಗೆ ಅಲ್ಲಿದ್ದಂಥವ್ರು ಏನಾಯ್ತೋ ಏನೋ ಅಂತ ಸ್ವಲ್ಪ ಆತಂಕಗೊಂಡಿದ್ರು. ಅದಾದ್ಮೇಲೆ ಸರಿ ಮಾಡಲಾಗಿದೆ. ನಾಗಸಂದ್ರ ಮೆಟ್ರೋ ನಿಲ್ದಾಣದ ಬೆಂಕಿ ಬಗ್ಗೆ ಅಲ್ಲಿನ BMRCL ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೆಟ್ರೋ ನಿಲ್ದಾಣದ ತುರ್ತು ನಿರ್ಗಮನದ ಸಮೀಪ ಈ ಬೆಂಕಿ ಕಾಣಿಸ್ಕೊಂಡಿದ್ದು, ಸೈನ್ ಬೋರ್ಡ್ನಲ್ಲಿ ಕಾಣಿಸ್ಕೊಂಡಿರುವಂತಹ ಬೆಂಕಿ ಇದು. ನಂತರ ಅಲ್ಲಿದ್ದಂಥ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ. ಘಟನೆಯಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ ಅನ್ನುವಂಥದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೂಡ ಕೊಡಲಾಗಿದೆ. ಹಾಗೆ ಅಲ್ಲಿನ ಸೇವೆಯಲ್ಲೂ ಕೂಡ ವ್ಯತ್ಯಯ ಉಂಟಾಗಿಲ್ಲ. ಆ ಸಂದರ್ಭದಲ್ಲೂ ಕೂಡ ಎಂದಿನಂತೆ ಒಂದು ಕ್ಷಣದಲ್ಲೂ ಕೂಡ ಸೇವೆ ಕೊಡಲಾಗ್ತಾ ಇತ್ತು. ಸರ್ವಿಸ್ ಇತ್ತು, ಮೆಟ್ರೋ ಸರ್ವಿಸ್ ಸುಗಮವಾಗಿ ಆಗ್ತಾ ಇತ್ತು. ಯಾವುದೇ ಆತಂಕ ಇರಲಿಲ್ಲ ಅಂತ ಅವ್ರು ಕ್ಲಾರಿಟಿ ಕೊಡುವಂಥ ಕೆಲಸ ಮಾಡಿದ. ಇದು ನಾಗಸಂದ್ರ ಮೆಟ್ರೋ ಸ್ಟೇಷನ್ಗೆ ಬೆಂಕಿ ಬಿದ್ದಿತ್ತು ಅಂತ ಹೇಳಿದ್ರು. ಅದು ಏನಾಗಿತ್ತು ಸರ್? ಇಲ್ಲಮ್ಮ, ಅದು ಈಗ ನಾನು ಚೆಕ್ ಮಾಡಿದೆ. ಈಗ ನಮ್ಮ ಸೈನೇಜ್ ಬೋರ್ಡ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟು ಅದರಿಂದ ಹೊಗೆ ಬಂದಿದೆ. ಅದನ್ನ ಆಫ್ ಮಾಡಿದ್ರೆ ಅಷ್ಟೇ, ಮುಗೀತು. ಹೌದಾ, ಏನಾಗಿತ್ತು ಸರ್? ಶಾರ್ಟ್ ಸರ್ಕ್ಯೂಟ್. ನಮ್ಮ ಸೈನೇಜ್ ಬೋರ್ಡ್ ಇದೆಯಲ್ಲ, ಟ್ರೈನ್ ಬರುತ್ತೆ ಎಷ್ಟೊತ್ತು ಬರುತ್ತೆ ಅಂತ ಇದೆಯಲ್ಲ, ಅದ್ರಲ್ಲಿ ಒಂದ್ರಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಹೊಗೆ ಬರಕ್ ಸ್ಟಾರ್ಟ್ ಆಗಿದೆ. ಅದನ್ನ ಈ ತರ ಬಿಂಬಿಸಿದ್ದಾರೆ. ಹೌದಾ, ಮತ್ತೆ ಬೆಂಕಿ ಕಾಣಿಸುತ್ತಲ್ಲ ಸರ್ ಅಲ್ಲಿ ಮೇಲೆ? ಅದೇ ಶಾರ್ಟ್ ಸರ್ಕ್ಯೂಟ್ ಆದಾಗ ಒಂಚೂರು ಆಗುತ್ತಲ್ಲ, ಅದನ್ನ ಆತರ. ಅಷ್ಟೇ ಅಷ್ಟೇ. ಬಟ್ ಯಾರಿಗೂ ಏನು ಪ್ರಾಬ್ಲಮ್ ಆಗಿಲ್ಲ? ಇಲ್ಲಮ್ಮ, ಇಲ್ಲ, ಏನಿಲ್ಲ. ಸರ್, ಇದು ನಾಗಸಂದ್ರ ಮೆಟ್ರೋ ಸ್ಟೇಷನ್ಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಯಾವ ಕಾರಣಕ್ಕೋಸ್ಕರ ಬೆಂಕಿ ಕಾಣಿಸ್ಕೊಂಡಿದ್ದು, ಎಷ್ಟೊತ್ತು ಕಾಣಿಸ್ಕೊಂತು ಬೆಂಕಿ, ಅದಾದ್ಮೇಲೆ ಯಾವಾಗ ನಂದಿಸಿದ್ರು, ಆ ಸಂದರ್ಭದಲ್ಲಿ ಏನಾದ್ರೂ ಅಲ್ಲಿ ಸರ್ವಿಸ್ ಏನಾದ್ರೂ ಸ್ವಲ್ಪ ಸ್ಟಾಪ್ ಆಗಿತ್ತಾ, ಹೇಗೆ? ಇವತ್ತು ಮಧ್ಯಾಹ್ನ 1:30 ಸುಮಾರಿಗೆ ನಾಗಸಂದ್ರ ಮೆಟ್ರೋ ನಿಲ್ದಾಣದಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು. ಯಾವುದೇ ರೀತಿಯಾಗಿರುವಂಥ ಆಪರೇಷನಲ್ ಇಶ್ಯೂಸ್ ಬಂದಿಲ್ಲ, ಅಂದರೆ ಯಾವುದೇ ರೀತಿಯಾಗಿರುವಂಥ ರೈಲು ಓಡಾಟದಲ್ಲಿ ವ್ಯತ್ಯಯ ಆಗಿಲ್ಲ. ಸದ್ಯಕ್ಕೆ ನಾನು ಅದೇ ಜಾಗದಲ್ಲಿ ಇದ್ದೀನಿ. ನಿಮ್ಮ ಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಿ ಮೇಲೆ, ಅಲ್ಲಿ ಆ ನಾಗಸಂದ್ರ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡ್ಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ತಗಲಿದೆ ಅಂತ BMRCL ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ 1:30 ಸುಮಾರಿಗೆ ಅಚಾನಕ್ಕಾಗಿ ಇದ್ದಕ್ಕಿದ್ದ ಹಾಗೆ ಆ ಬೋರ್ಡ್ನಲ್ಲಿ ಬೆಂಕಿ ಕಾಣಿಸ್ಕೊಂಡು ಬೆಂಕಿ ಒತ್ತಿ ಉರಿದಿತ್ತು. ಈ ಸಂದರ್ಭದಲ್ಲಿ ಹೊಗೆಯನ್ನು ಕೂಡ ದಟ್ಟವಾಗಿ ಎಲ್ಲ ಭಾಗದಲ್ಲೂ ಕೂಡ ಆವರಿಸ್ಕೊಂಡಿತ್ತು. ಆ ಕಾರಣಕ್ಕೆ ಒಂದು ಸ್ವಲ್ಪ ಆತಂಕದ ವಾತಾವರಣ ಇಲ್ಲಿ ಮನೆ ಮಾಡಿತ್ತು. ಈ ಪೀಣ್ಯ ಫ್ಲೈಓವರ್ ಮೇಲೆ ಹೋಗುವಂಥ ವಾಹನ ಸವಾರರು ಅದನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದು ಒಂದಿಷ್ಟು ಏನು ಆತಂಕಕ್ಕೂ ಕೂಡ ಕಾರಣ ಆಗಿತ್ತು. ಆದರೆ ಆ ಒಂದು ನಾಗಸಂದ್ರದ ಇದು ಎಮರ್ಜೆನ್ಸಿ ಎಕ್ಸಿಟ್ ಏನಿದೆ, ಆ ಮೆಟ್ಟಿಲುಗಳ ಪಕ್ಕದಲ್ಲಿರುವಂಥ ಸೈನ್ ಬೋರ್ಡ್ನಲ್ಲಿ ಈ ಒಂದು ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು. ಹೀಗಾಗಿ ತಕ್ಷಣವೇ ಅದನ್ನು ಅಲರ್ಟ್ ಆಗಿ ಕಾರ್ಯಪ್ರವೃತ್ತರಾಗಿ ಈ ನಾಗಸಂದ್ರ ಮೆಟ್ರೋ ನಿಲ್ದಾಣದ ಸಿಬ್ಬಂದಿಗಳು ಮತ್ತು ತಕ್ಷಣವಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ಕೊಟ್ಟರು. ಅವರು ಬಂದು ತಕ್ಷಣ ಅದನ್ನು ನಂದಿಸುವಂಥ ಕೆಲಸವನ್ನು ಮಾಡಿದರು. ಸದ್ಯಕ್ಕೆ ಆ ಸಿಬ್ಬಂದಿಗಳು ಅದನ್ನು ರಿಪೇರಿ ಮಾಡುವಂಥ ಕೆಲಸದಲ್ಲಿದ್ದಾರೆ. ಯಾವುದೇ ರೀತಿಯಾಗಿರುವಂಥ ಅನಾಹುತಗಳಾಗಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೂಡ BMRCL ಅಧಿಕಾರಿಗಳು ಕೊಟ್ಟಿರುವಂಥದ್ದು. ಮತ್ತೊಂದು ಸ್ಪಷ್ಟನೆ ಏನು ಅಂತೆ, ಇಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ರು ಕೂಡ ಮೆಟ್ರೋ ಓಡಾಟದಲ್ಲಿ, ಅಂದರೆ ಹಸಿರು ಮಾರ್ಗದ ಮೆಟ್ರೋ ಓಡಾಟದಲ್ಲಿ ಯಾವುದೇ ರೀತಿಯಾಗಿರುವಂಥ ತೊಂದರೆ ಅಥವಾ ವ್ಯತ್ಯಯ ಆಗಿಲ್ಲ. ಮಾಧವಾರದಿಂದ ರೇಷ್ಮೆ ಸಂಸ್ಥೆವರೆಗೂ ಇರುವಂಥ ಈ ಒಂದು ಗ್ರೀನ್ ಲೈನ್ ಏನಿದೆ, ಇದರಲ್ಲಿ ರೈಲು ಯಥಾಸ್ಥಿತಿ ಮೇಂಟೈನ್ ಮಾಡ್ತಾ ಓಡಾಡ್ತಾ ಇರುವಂಥದ್ದು. ಯಾವುದೇ ರೀತಿಯಾಗಿರುವಂಥ ತೊಂದರೆ ಓಡಾಟಕ್ಕೂ ಅಂದರೆ ಸರ್ವಿಸಲ್ಲೂ ಕೂಡ ಆಗಿಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು BMRCL ಅಧಿಕಾರಿಗಳು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಸಂಪೂರ್ಣವಾಗಿ ಬೆಂಕಿಯನ್ನು ನಂದಿಸಿ ಆ ಹೊಸದಾಗಿರುವಂಥ ಒಂದು ಬೋರ್ಡನ್ನು ಹಾಕೋದಕ್ಕೂ ಕೂಡ ಅಲ್ಲಿ ಆ BMRCL ಇಂಜಿನಿಯರ್ಗಳು ಮತ್ತು ಸಿಬ್ಬಂದಿಗಳು ಅಲ್ಲಿ ಶ್ರಮಿಸ್ತಾ ಇರುವಂಥದ್ದು ಪೃಥ್ವಿ ನಮಗೆ ದೃಶ್ಯದಲ್ಲಿ ನೋಡೋದಕ್ಕೆ ಕಾಣ್ತಾ ಇದೆ.